ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಮ್ಮದೇ ಮಾವಿನ ತೋಟ ಇರೋದ್ರಿಂದ ನಾವು ಬೇರೆಯವ್ರಿಗೆ ಮಾರ್ಬಿಟ್ಟಿದ್ವಿ ತೋಟನ. ಅವರು ತಿನ್ನೋದಕ್ಕೆ ಅಂತ 2 ಕ್ರೇಟ್ ಮಾವಿನಕಾಯಿ ಕೊಟ್ಟಿದ್ದರು. ಮಾವಿನಕಾಯಿ ತಂದು ಅದರಲ್ಲಿ ಉಪ್ಪಿನಕಾಯಿ ಮಾಡ್ತಾಯಿದ್ದೀವಿ. ಈ ರೀತಿ ಸ್ವಲ್ಪ ಕಲೆ ಎಲ್ಲ ಇದ್ದರೆ ಅಥವಾ ಮೇಲಿಂದ ಬಿದ್ದಿದ್ರೆ ಆ ಕಾಯಿಗಳನ್ನ ಉಪ್ಪಿನಕಾಯಿ ಮಾಡೋದಕ್ಕೆ ಉಪಯೋಗಿಸ್ಕೋಬೇಡಿ. ಉಪ್ಪಿನಕಾಯಿ ವರ್ಷಗಟ್ಟಲೆ ಇರೋದ್ರಿಂದ ಮೇಲಿಂದ ಕೆಳಗಡೆ ಬಿದ್ದಿರಬಾರ್ದು. ಆದಷ್ಟು ಹುಷಾರಾಗಿ ಕಿತ್ಕೊಂಡು ಉಪ್ಪಿನಕಾಯಿ ಹಾಕ್ಕೊಳ್ಳಿ. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರೋಂಗೆ RSK ಫುಡ್ ಪ್ರಾಡಕ್ಟ್ ಇದೆ. ಆ ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಅಲ್ಲೋಗಿ ಚೆಕ್ ಮಾಡ್ಕೊಳ್ಳಿ. ಬೇಕಾದಲ್ಲಿ ಆರ್ಡ್ರ್ ಕೊಡಿ. ಸಿರಿಧಾನ್ಯ ಮಾಲ್ಟು, ಹಾಗೆ ಚಟ್ನಿ ಪುಡಿಗಳು, ಪುಳಿಯೋಗರೆ ಮತ್ತು ರಸಮ್ ಫ್ರೀ ಮಿಕ್ಸ್ ಪೌಡ್ರು ಎಲ್ಲ ಸಿಗುತ್ತೆ. ಈಗ ನಾವು ಎಲ್ಲನೂ ಮಾವಿನಕಾಯಿನ ಸಿಪ್ಪೆ ಸಮೇತ ಚೆನ್ನಾಗಿ ಉಪ್ಪು ನೀರಲ್ಲಿ ತೊಳೆದು ಬಟ್ಟೆನಲ್ಲಿ ಒರೆಸಿ ನಂತರ ನಾವು ಕಟ್ ಮಾಡಿ ಫ್ಯಾನ್ ಗಾಳಿನಲ್ಲಿ ಒಂದು ಬಟ್ಟೆ, ಕಾಟನ್ ಬಟ್ಟೆ ಮೇಲೆ ಅಥವಾ ಟವಲ್ ಮೇಲೆ ಒಣಗಾಕಿದ್ದೀನಿ. 1-2 ಗಂಟೆ ಫ್ಯಾನ್ ಗಾಳಿಗೆ ಒಣಗಿದೆ, ತೇವಾಂಶ ಎಲ್ಲ ಡ್ರೈ ಆಗಿದೆ. ಆ ನಂತರ ನಾನಿಲ್ಲಿ 8 ಕಪ್ಪಷ್ಟು ಅಳತೆ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈ ಟೋಟಲ್ 8 ಕಪ್ ಅಷ್ಟಿದೆ. ಅಷ್ಟಿಗೆ ಮೆಜರ್ಮೆಂಟ್ ಏನು ಬೇಕೋ ಅದನ್ನು ಹೇಳ್ತೀನಿ. ನೀವು ಯಾವ ಕಪ್ಪಲ್ಲಿ ಅಥವಾ ಯಾವ ದಬ್ರೆನಲ್ಲಿ ಅಥವಾ ಸಣ್ಣದಾಗಿ ಪ್ರಮಾಣದಲ್ಲಿ ಮಾಡ್ತೀನಿ ಅಂದರೆ ಇಡೀ ಲೆಕ್ಕದಲ್ಲಿ ಕೂಡ ನೀವು ಹಾಕ್ಕೊಳ್ಬಹುದು. ಹೆಚ್ಚು ಕಮ್ಮಿ ಏನೂ ಆಗೋದಿಲ್ಲ. ಚೆನ್ನಾಗಿ ಉಪ್ಪು ಖಾರ ಕರೆಕ್ಟಾಗಿರುತ್ತೆ. ಮಾವಿನಕಾಯಿ ಎಷ್ಟು ಉಳಿದೆ ನೋಡಿ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸಾಸಿವೆ 6 ಟೇಬಲ್ ಸ್ಪೂನಷ್ಟು, ಕಲ್ಲುಪ್ಪು 1 ಕಪ್ಪು, ಬೆಳ್ಳುಳ್ಳಿ 8 ಗೆಡ್ಡೆ, ಸೋಂಪು 3 ಟೇಬಲ್ ಸ್ಪೂನು, ಜೀರಿಗೆ 3 ಟೇಬಲ್ ಸ್ಪೂನು, 1 ಟೀ ಸ್ಪೂನಷ್ಟು ಲವಂಗ ತೊಗೊಂಡಿದ್ದೀನಿ. ಇವೆಲ್ಲ ಡ್ರೈ ರೋಸ್ಟ್ ಮಾಡಿ ಹಾಗೆ ಹಾಕೋಂಥದ್ದು. ಮೆಂತ್ಯ 2 ಟೇಬಲ್ ಸ್ಪೂನಷ್ಟಿದೆ, ಮೆಣಸು 1 ಟೇಬಲ್ ಸ್ಪೂನಷ್ಟಿದೆ, ಸಾಸಿವೆ 1 ಟೇಬಲ್ ಸ್ಪೂನಷ್ಟು ಸಪ್ರೇಟಾಗಿ ತೊಗೊಂಡಿದ್ದೀನಿ. ಇಲ್ಲಿ ನಾನು ಉಪಯೋಗಿಸ್ತಾ ಇರೋದು ಮಸ್ಟರ್ಡ್ ಆಯಿಲು, ಸಾಸಿವೆ ಎಣ್ಣೆನ ಉಪಯೋಗಿಸ್ತೀನಿ. ಸಾಸಿವೆ ಎಣ್ಣೆ ಹಾಕಿಡೋದ್ರಿಂದ ನೀವು ವರ್ಷಗಟ್ಟಲೆ ಇಟ್ಟರು ಕೂಡ ಚುಂಗ್ ಬರೋದಿಲ್ಲ. ಆರೋಗ್ಯ ಕೂಡ ತುಂಬಾ ಒಳ್ಳೆಯದು. ಸಾಸಿವೆ ಎಣ್ಣೆ ನಾವು ಜಾಸ್ತಿ ಬಳಸಲ್ಲ. ಈ ರೀತಿ ಉಪ್ಪಿನಕಾಯಿನಲ್ಲಾದ್ರೂ ಉಪಯೋಗಿಸ್ಕೊಳ್ಳಿ. ಮೊದಲಿಗೆ ನಾವೇನು ಡ್ರೈ ರೋಸ್ಟ್ ಮಾಡ್ಕೋಬೇಕು ಅದನ್ನು ಮಾಡ್ತಾಯಿದ್ದೀನಿ. ಮೆಣಸು, ಲವಂಗ, ಸಾಸಿವೆ ತೊಗೊಂಡಿದ್ನಲ್ಲ ಅಷ್ಟನ್ನು ಡ್ರೈ ರೋಸ್ಟ್ ಮಾಡಿಬಿಟ್ಟು ಸ್ವಲ್ಪ ಮೆಂತ್ಯ ಹಾಕ್ಕೊಳ್ತೀನಿ. 1 ಟೀ ಸ್ಪೂನಷ್ಟು ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡಿ ಇದನ್ನು ಉಂಡೆನೇ ಹಾಕ್ತೀನಿ. ಇದನ್ನು ಜಜ್ಜೆಲ್ಲ ಏನೂ ಪುಡಿ ಮಾಡಲ್ಲ, ಉಂಡೆನೇ ಹಾಕ್ತೀನಿ. ಚೆನ್ನಾಗಿರುತ್ತೆ ಟೇಸ್ಟು, ಬೇಕಾದರೆ ಹಾಕ್ಕೊಳ್ಳಿ. ಈಗ ನಂತರ ಸಾಸಿವೆ ತೊಗೊಂಡಿದ್ನಲ್ಲ 6 ಟೇಬಲ್ ಸ್ಪೂನಷ್ಟು, ಮೆಂತ್ಯ 2 ಟೇಬಲ್ ಸ್ಪೂನಷ್ಟು ಎಲ್ಲನೂ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಲೋ ಫ್ಲೇಮ್ನಲ್ಲೇ ಮಾಡ್ಕೊಳ್ಳಿ. ಚಟಪಟ ಅನ್ನುತ್ತೆ ಸಾಸಿವೆ, ಅಲ್ಲಿ ಕಲರ್ ಕೂಡ ಚೇಂಜ್ ಆಗುತ್ತೆ ಮೆಂತ್ಯದು. ಸಾಸಿವೆ ಮತ್ತು ಜೀರಿಗೆ ಮತ್ತು ಸೋಂಪು ಕೂಡ ಹಾಕ್ಕೊಳ್ತಿದ್ದೀನಿ, ಫ್ಲೇವರ್ ಚೆನ್ನಾಗಿರುತ್ತೆ ಅಂಥೇಳಿ. ಮತ್ತು ಇಲ್ಲಿ ಹಿಂಗು 7 ಸ್ಟಾರ್ದು ಒಂದು ಹಿಂಗು ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಹಿಂಗೆ ಯಾವುದಿದ್ರೂ ಪರವಾಗಿಲ್ಲ, ಆದಷ್ಟು ಗಟ್ಟಿ ಹಿಂಗುಗಳನ್ನ ಉಪಯೋಗಿಸ್ಕೊಂಡ್ರೆ ಪರಿಮಳ ತುಂಬಾ ಚೆನ್ನಾಗಿರುತ್ತೆ. ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ತಿದ್ದೀನಿ. ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಕೊಳ್ಳೋಣ. ಇದನ್ನು ತಣ್ಣಗಾದ ನಂತರ ನಾವು ಪುಡಿ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಡ್ರೈ ರೋಸ್ಟು ಯಾವುದು ಎಣ್ಣೆ ಹಾಕೋದು ಬೇಡ, ಹಾಗೆ ಉರಿರಿ. ಕೊನೆಯಲ್ಲಿ ನಾನು ಉಪ್ಪು ಹಾಕ್ಕೊಳ್ತಿದ್ದೀನಿ. 1 ಕಪ್ಪಷ್ಟು ಏನು ಉಪ್ಪು ತೊಗೊಂಡಿದೆ ಆ ಕಲ್ಲು ಉಪ್ಪನ್ನ ಹಾಕ್ಕೊಂಡು ನಾನು ಫ್ರೈ ಮಾಡಿಕೊಂಡು ಸ್ವಲ್ಪ ಅದ್ರ ಜೊತೆಗೆ ಸಪ್ರೇಟಾಗನ ಫ್ರೈ ಮಾಡ್ಬೋದು. ಆದಷ್ಟು ಸ್ವಲ್ಪ ಎಂಜಿನಲ್ಲಿ ಈ ರೀತಿ ಬಾಡಿಸ್ಬಿಟ್ಟು ಕಲ್ಲು ಉಪ್ಪನ್ನ ಉಪಯೋಗಿಸ್ಕೊಳ್ಳಿ. ನೀರಿನಂಶ ಇನ್ನೂ ಕಮ್ಮಿ ಆಗುತ್ತೆ. ತುಂಬ ದಿನ ಉಪ್ಪಿನಕಾಯಿ ಎಲ್ಲ ಮಾಡಬೇಕಾದಾಗ ಬಾಳಿಕೆ ಬರುತ್ತೆ. ಹಾಗಾಗಿ ಉಪ್ಪು ಕೂಡ ಸ್ವಲ್ಪ ಹುರಿಬೇಕು. ಚಟಪಟ ಅಂತ ಕೆಲವೊಂದು ಸಲ ಮೈಮೇಲೆ ಸಿಡಿಯುತ್ತೆ, ಹುಷಾರು. ಅದೇ ಬಾಣಲಿಗೆ ನಾನು ಬಿಸಿ ಇದ್ದಂಗೆ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಎಣ್ಣೆನ ಜಸ್ಟ್ ಬಿಸಿ ಮಾಡ್ತಾಯಿದ್ದೀನಿ. ಬಿಸಿ ಮಾಡಿ ಆಫ್ ಮಾಡ್ತೀನಿ. ಇದಕ್ಕೆ ಯಾವುದೇ ರೀತಿ ಒಗ್ಗರಣೆ ಹಾಕಲ್ಲ, ಎಣ್ಣೆಗೆ ಏನೂ ಹಾಕಲ್ಲ ಒಗ್ಗರಣೆಗೆ ಅಂತೇಳಿ. ಜಸ್ಟ್ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಳ್ತೀನಿ. ಅದು ಫ್ರೈ ಮಾಡಲ್ಲ, ಜಸ್ಟ್ ಎಣ್ಣೆ ಜೊತೆ ಮಿಕ್ಸ್ ಮಾಡೋಕ್ಕೆ. ನಾವು ಹುರಿದಿರೋಂಥ ಪದಾರ್ಥಗಳೆಲ್ಲನೂ ಡ್ರೈ ರೋಸ್ಟ್ ಮಾಡಿದ್ವಲ್ಲ, ಎಲ್ಲ ಪದಾರ್ಥಗಳನ್ನು ಪುಡಿ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಸ್ವಲ್ಪ ತರಿಯಾಗಿ ಪುಡಿ ಮಾಡ್ಕೊಳ್ಳಿ. ನಾವು ಏನು ಬೆಳ್ಳುಳ್ಳಿ 8 ಗೆಡ್ಡೆ ಬಿಡಿಸಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಜಜ್ಜಿ ಹಾಕೋಬೋದು, ಸಿಪ್ಪೆ ತೆಗ್ದು ಕೂಡ ಹಾಕೋಬೋದು. ನಾನು ಸಿಪ್ಪೆ ಸಮೇತನೇ ಜಸ್ಟು ಇದರಲ್ಲಿ ಮಿಕ್ಸಿಲಿ ಪೇಸ್ಟ್ ಮಾಡಿಬಿಟ್ಟು ಹಾಕ್ಕೊಳ್ತೀನಿ. ನೀರೇನು ಹಾಕೋದು ಬೇಡ. 1 ಕಪ್ಪಷ್ಟು ಖಾರದ ಪುಡಿ, ಅಚ್ಚ ಖಾರದ ಪುಡಿ ಸ್ಟ್ರಾಂಗಾಗಿರೋದು, ಬ್ಯಾಡಗಿ ಕಲ್ಲರು ಅರ್ಧ ಕಪ್ಪಷ್ಟು ಹಾಕ್ಕೊಳ್ತಿದ್ದೀನಿ, ಬ್ಯಾಡಗಿ ಮೆಣಸಿನ್ಕಾಯಿದು. ಹಾಗೆ ಹಳದಿ ಪುಡಿ 1-2 ಟೇಬಲ್ ಸ್ಪೂನಷ್ಟು. ಇಷ್ಟನ್ನು ಹಾಕ್ಕೊಂಡು ಜೊತೆಯಲ್ಲಿ ನಾವು ಆವಾಗಲೇ ಉಂಡೆ ಹೇಗೆ ಹುರ್ಕೊಂಡಿದ್ವಲ್ಲ, ಮೆಣಸು ಮತ್ತು ಲವಂಗ, ಸಾಸಿವೆ, ಈ 3ನೂ ಹಾಗೆಯೇ ಹಾಕ್ಕೊಳ್ತಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಉಪ್ಪು ಕೂಡ ನಾವು ಆವಾಗಲೇ ಹುರಿದಿದ್ವಲ್ಲ ಜೊತೆಯಲ್ಲೇ ಪುಡಿ ಮಾಡಿರೋದ್ರಿಂದ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ರೀತಿ ಕುಲುಕಬೇಕು. ಮಾವಿನಕಾಯಿ ಕೂಡ 1-2 ಗಂಟೆ ಗಾಳಿನಲ್ಲಿ ಹಾರಿದೆ, ತೇವಾಂಶ ಎಲ್ಲ ಕಮ್ಮಿ ಆಗಿದೆ. ಇದನ್ನು ನೀವು 1-2 ದಿನ ಬಿಟ್ಟು ನಂತರ ತಿನ್ನಬೇಕಾಗತ್ತೆ. ಯಾಕೆಂದರೆ ನಾವು ಈಗ ಉಪ್ಪು ಖಾರ ಹಾಕಿರೋದ್ರಿಂದ ಅದು ಚೆನ್ನಾಗಿ ಹಿಡ್ಕೊಂಡು ಎಣ್ಣೆ ಎಲ್ಲನೂ ಬಿಟ್ಟು ಚೆನ್ನಾಗಿ ಸಾಫ್ಟಾಗಿರುತ್ತೆ, ಚೆನ್ನಾಗಿರುತ್ತೆ ಅವಾಗ. ಈಗ ಅದನ್ನು ಸೈಡ್ಗೆ ಇಟ್ಕೊಳ್ಳೋಣ. ನಾವಿಲ್ಲಿ ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ವಲ್ಲ, ಬಿಸಿ ಎಲ್ಲ ಆಗಿದೆ, ಸ್ವಲ್ಪ ಬೆಚ್ಚಗಿದ್ದಂಗೆ ತಣ್ಣಗಾಗಲಿ. ಅದು ತಣ್ಣಗಾದ ನಂತರ ನಾವು ಉಪ್ಪಿನಕಾಯಿ ಮಿಕ್ಸ್ ಮಾಡಬೇಕು. ಬಿಸಿ ಎಣ್ಣೆ ಹಾಕೋಂಗಿಲ್ಲ. ತುಂಬ ದಿನ ನೀವು ಉಪ್ಪಿನಕಾಯಿ ಇಡ್ತೀನಿ ಅಂದರೆ ಎಣ್ಣೆನ ಕಾಯಿಸಿ ಅದಕ್ಕೆ ಪೂರ್ತಿ ತಣ್ಣಗಾದ ಮೇಲೆ ಹಾಕಬೇಕು. ಹಾಗಾಗಿ ನಾನು ಮೊದಲೇ ಅದನ್ನು ಬಿಸಿ ಮಾಡೋಕೆ ಇಟ್ಕೊಂಡಿದ್ದೆ. ಬಿಸಿ ಎಲ್ಲ ಹಾರಿದೆ. ಬೆಳ್ಳುಳ್ಳಿನ ಹಾಗೆ ಹಾಕಿದ್ರೆ ಏನಾಗುತ್ತೆ, ಸ್ವಲ್ಪ ಅಲ್ಲಲ್ಲೇ ಗಂಟು ಥರ ಹಾಗೆ ಉಳ್ಕೊಬಿಡುತ್ತೆ, ಚೆನ್ನಾಗಿ ಮಿಕ್ಸ್ ಆಗೋಲ್ಲ. ಹಾಗಾಗಿ ತಣ್ಣಗಾಗಿರೋಂಥ ಎಣ್ಣೆ ಜೊತೆ ಬೆಳ್ಳುಳ್ಳಿ ಏನು ಪೇಸ್ಟ್ ಮಾಡ್ಕೊಂಡಿದ್ದೆ ಅದನ್ನು ಜಸ್ಟ್ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಕಡೆ ಮಿಕ್ಸ್ ಆಗಲಿ ಅನ್ನೋ ಕಾರಣಕ್ಕೆ
ಮಾವಿನಕಾಯಿ ಜೊತೆಗೆ ಉಪ್ಪಿನಕಾಯಿ ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿನ ಇಲ್ಲಿ ನಾನು ಫ್ರೈ ಮಾಡಿಲ್ಲ, ಜಸ್ಟ್ ಆರಿರೋ ಎಣ್ಣೆಗೆ, ತಣ್ಣಗಾಗಿರೋ ಎಣ್ಣೆಗೆ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಕಲಸಿ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಆ್ಯಕ್ಚುಲಿ ಇಲ್ಲಿ ಉಪ್ಪು ಸ್ವಲ್ಪ ಕಡಿಮೆ ಆಗಿತ್ತು. ನಾನು ಇನ್ನೂ 3 ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. ಬೇಕಾದರೆ ನೀವು ಉಪ್ಪನ್ನ ಹಾಕ್ಕೊಳ್ಳಿ. ಹೊರಗಡೆ ಇಡ್ತೀವಿ ಅನ್ನೋದಾದರೆ ಉಪ್ಪು ಹಾಕ್ಕೊಳ್ಳಿ. ಫ್ರಿಜ್ನಲ್ಲಿ ಸ್ಟೋರ್ ಮಾಡ್ತೀವಿ ಅಂದರೆ ಉಪ್ಪಿನ ಅವಶ್ಯಕತೆ ಇಲ್ಲ. BP ಪೇಷಂಟ್ ಎಲ್ಲ ಇರ್ತಾರೆ ಅನ್ನೋದಾದರೆ ಉಪ್ಪು ಸ್ವಲ್ಪ ಕಡಿಮೆನೇ ಬಳಸ್ಕೊಳ್ಬಹುದು. ನಾವು ಪ್ರಿಸರ್ವೇಟಿವ್ಗೆ ಅಂತ ಏನೂ ಹಾಕ್ತಾ ಇರೋ ಕಾರಣ ಜಸ್ಟ್ ಎಣ್ಣೆ ಕೂಡ 1/4 ಲೀಟ್ರಷ್ಟು ಅಷ್ಟೇ ಹಾಕಿದ್ದೀನಿ ಇಷ್ಟಕ್ಕೆ. ಇನ್ನೂ ನೀವು 1/4 ಲೀಟ್ರಷ್ಟು ಹಾಕ್ಕೊಳ್ಬಹುದು, ಹಿಡಿಯುತ್ತೆ. ಹಾಗಾಗಿ ನಾನಿಲ್ಲಿ ಉಪ್ಪನ್ನು ಕೂಡ ಕರೆಕ್ಟಾಗಿ ಹಾಕಿದ್ದೀನಿ. ಯಾಕೆಂದರೆ 1 ವರ್ಷ ಆದರೂ ಕೂಡ ಇದನ್ನು ಹೊರಗಡೆನೇ ಇಡ್ತೀನಿ, ಫ್ರಿಜ್ನಲ್ಲೆಲ್ಲ ಇಡೋದಿಲ್ಲ. ಜಾಸ್ತಿ ಪ್ರಮಾಣದಲ್ಲಿ ಕೂಡ ಮಾಡಿದ್ರಿಂದ ಫ್ರಿಜ್ನಲ್ಲಿ ಜಾಗ ಕೂಡ ಇರೋದಿಲ್ಲ. ನೋಡಿ 2 ದಿನ ಆದಮೇಲೆ ಎಣ್ಣೆ ಎಲ್ಲ ಬಿಟ್ಕೊಂಡು ಕಲರ್ ಕೂಡ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ನೋಡಿ. ನಾವೀಗ ಏನಾದ್ರು ಉಪ್ಪಿನಕಾಯಿ ತೊಗೊಳ್ತೀವಿ ಅಂದರೆ ಯಾವುದನ್ನು ನಾವು ಸ್ಪೂನನ್ನು ಬಳಸ್ತೀವಿ ಆ ಸ್ಪೂನನ್ನು ಸ್ವಲ್ಪ ಸ್ಟವ್ನಲ್ಲಿ ಬಿಸಿ ಮಾಡಿ ತೊಗೋಬೇಕಾಗತ್ತೆ. ನಾನು ಜಸ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿರೋದ್ರಿಂದ ಮತ್ತೆ ಅದನ್ನೆಲ್ಲ ಕಲ್ಕಕ್ಕೆ ಹೋಗ್ತಾಯಿಲ್ಲ. ಉಪ್ಪಿನಕಾಯಿ ಮಿಕ್ಸ್ ಆಗೋ ತನಕ ಮಾತ್ರ ದೊಡ್ಡ ಪಾತ್ರೆ ಇರಲಿ ಅಂತೇಳಿ ಈ ಥರ ಬಾಕ್ಸ್ನ ಉಪಯೋಗಿಸಿದ್ದೀನಿ. ನಂತರ ಒಂದು ಪಿಂಗಾಣಿ ಡಬ್ಬಿಗೆ ಹಾಕ್ಬಿಟ್ಟು ಸ್ಟೋರ್ ಮಾಡಿಕೊಂಡ್ರೆ ನೀವು 1 ವರ್ಷ ತನಕ ಆರಾಮಾಗಿ ಇಟ್ಕೊಳ್ಬಹುದು. ಹಾಗಾಗಿ ಪಿಂಗಾಣಿಗೆ ಹಾಕೋದ್ರಿಂದ ಹೊರಗಡೆನೇ ಇಟ್ಕೊಳ್ತೀನಿ. ಕಾಟನ್ ಬಟ್ಟೆನ ಕಟ್ಟಿ ಕ್ಯಾಪ್ಗೆ ಆದಷ್ಟು ಉಪಯೋಗಿಸಿ. ನಿಮ್ಗೆ ಯಾವಾಗ ಉಪ್ಪಿನಕಾಯಿ ಬೇಕೋ ಅದನ್ನು ಸಪ್ರೇಟಾಗಿ ಒಂದು ಡಬ್ಬಿಗೆ ತೆಗೆದು ಇಟ್ಕೊಳ್ಳಿ. ಆದಷ್ಟು ಡೇಟ್ಸ್ ಆದಾಗ ಅದು ಇದು ಆದಾಗ ಅಂಟು ಮುಂಟಾದಾಗ ನಾವು ಉಪ್ಪಿನಕಾಯಿನ ಮುಟ್ಟೋದಿಲ್ಲ. ಯಾವಾಗಂದ್ರೆ ಅವಾಗ ಜಾಡಿ ಮುಟ್ಟೋದಿಲ್ಲ, ತಿನ್ನೋ ಉಪ್ಪಿನಕಾಯಿ ಮಾತ್ರ ಉಪಯೋಗಿಸ್ಕೋತೀವಿ. ಹಾಗಾಗಿ ಒಂದು ಸಣ್ಣ ಡಬ್ಬಿನಲ್ಲಿ ತಿನ್ನೋದಕ್ಕೆ ಪ್ರತಿದಿನ ಉಪಯೋಗಿಸೋಕ್ಕೆ ಇಟ್ಕೊಂಡು ಈ ಡಬ್ಬಿನ ಆರಾಮಾಗಿ ಬೇರೆ ಕಡೆ ನೀಟಾಗಿ ಕಾಟನ್ ಬಟ್ಟೆ ಕಟ್ಟಿ ತೇವಾಂಶ ಇಲ್ಲಿರೋ ಕಡೆ ಇಟ್ಟರೆ ನಿಮ್ಗೆ ಒಂದು ವರ್ಷದ ಮೇಲೆ ಕೂಡ ಉಪ್ಪಿನಕಾಯಿ ಬಳಕೆ ಬರುತ್ತೆ. ಉಪ್ಪಿನಕಾಯಿ ಗಸ್ಟ ಹಾಕ್ಕೊಂಡು ಕೂಡ ತಿನ್ನಬಹುದು. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಬಿಸಿ ಅನ್ನಕ್ಕೆ 1 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಆ ಉಪ್ಪಿನಕಾಯಿ ಜಸ್ಟ್ ಪೇಸ್ಟ್ ಇದ್ದರೆ ಸಾಕು. ಆ ಸೋಂಪು, ಜೀರಿಗೆ, ಮೆಂತ್ಯ, ಸಾಸಿವೆ ಅದು ಫ್ಲೇವರ್ ಏನು ಚೆನ್ನಾಗಿರುತ್ತೆ ಅಂದರೆ ಇದು ಹುಳಿ ಜೊತೆ ಮಿಕ್ಸ್ ಆಗಿ. ಮತ್ತು ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಬೆಲ್ಲದ ಪುಡಿ ಕೂಡ ಹಾಕಿದ್ದೀನಿ. ಅದು ವಿಡಿಯೋ ಮಿಸ್ ಆಗಿತ್ತು, ಹಾಗಾಗಿ ಕೊನೆಯಲ್ಲಿ ಹೇಳ್ತಾ ಇದ್ದೀನಿ. ಇದಕ್ಕೆ ಎಕ್ಸ್ಟ್ರಾ ಮಿಕ್ಸ್ ಮಾಡಿರೋದಂದರೆ 2 ಟೇಬಲ್ ಸ್ಪೂನಷ್ಟು ಬೆಲ್ಲದ ಪುಡಿ, ಹಾಗೆ 3 ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪು ಮತ್ತೆ ಮಿಕ್ಸ್ ಮಾಡಿರೋಂಥದ್ದು. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿದೆ ಅಂತೇಳಿ. ಒಂದೇ ಮಾವಿನಕಾಯಿ ಸಿಕ್ಕರೂ ಪರವಾಗಿಲ್ಲ, ಉಪ್ಪಿನಕಾಯಿ ಹಾಕ್ಕೊಂಡು ರುಚಿ ನೋಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡೋದು ಮರಿಬೇಡಿ. ಓಕೆ, ಬಾಯ್, ಥ್ಯಾಂಕ್ ಯು.